ಇತ್ತೀಚೆಗಷ್ಟೇ ರಾಜಧಾನಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ಮುಗಿಸಿದ ಪಾಲಿಕೆ ಇದೀಗ ಬೀದಿ ಬದಿ ವ್ಯಾಪಾರಿಗಳಿಗೆ ಎಲೆಕ್ಟ್ರಿಕ್ ವಾಹನ ನೀಡೋಕೆ ಸಜ್ಜಾಗಿದೆ. ಆದರೆ ಈ ಯೋಜನೆಗೆ ಆರಂಭದಲ್ಲೇ ಅಪಸ್ವರ ಎದ್ದಿದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಈ ವೆಹಿಕಲ್ 40 ಕೋಟಿ ವೆಚ್ಚದ ಪ್ಲಾನ್ಗೆ ಅಪಸ್ವರ. ಬೆಂಗಳೂರಿನ ಮಲ್ಲೇಶ್ವರಂ, ಕೆಆರ್ ಮಾರ್ಕೆಟ್ ಸೇರಿದಂತೆ ಹಲವು ಏರಿಯಾಗಳಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಬದುಕು ಕಟ್ಟಿಕೊಂಡಿದ್ದಾರೆ. ಫುಟ್ಪಾತ್ಗಳ ಮೇಲೆ ತಳ್ಳುವ ಗಾಡಿಗಳಲ್ಲಿ ವ್ಯಾಪಾರ ಮಾಡ್ತಿರೋರಿಗೆ ಪಾಲಿಕೆ ಹೈಟೆಕ್ ಸೌಲಭ್ಯವನ್ನ ನೀಡೋದಕ್ಕೆ ಹೊರಟಿದೆ. ಸದ್ಯ ಬೀದಿ ಬದಿ ವ್ಯಾಪಾರಿಗಳ ಸರ್ವೆ ನಡೆಸಿರೋ ಪಾಲಿಕೆ ಈಗ ಆಯ್ದ ವ್ಯಾಪಾರಿಗಳಿಗೆ ಸಬ್ಸಿಡಿ ಜೊತೆ ಎಲೆಕ್ಟ್ರಿಕ್ ವಾಹನಗಳನ್ನ ನೀಡೋಕೆ ಸಜ್ಜಾಗಿದೆ. ಎಲೆಕ್ಟ್ರಿಕ್ ವೆಂಡಿಂಗ್ ವೆಹಿಕಲ್ಸು ಮತ್ತು ಅದರ ಜೊತೆಗೆ ಮ್ಯಾನ್ಯುಯಲ್ ವೆಂಡಿಂಗ್ ವೆಹಿಕಲ್ಲು ಕೂಡ ಕೊಡಲಿದ್ದೀವಿ. ಅದರದ್ದು BBMP ವತಿಯಿಂದಾನೇ ನಾವು ಟೆಂಡರ್ ಮಾಡ್ತೀವಿ. ಅಪ್ಲಿಕೆಂಟ್ಸ್ ಅಪ್ಲೈ ಮಾಡಬೇಕು. 90% ಅಥವಾ 1,50,000 ಇದರಲ್ಲಿ ಯಾವುದು ಕಡಿಮೆ ಅಂತ ಅನ್ನೋದು ಅದು BBMP ಇಂದ ಸಬ್ಸಿಡಿ ಕೊಡ್ತೀವಿ. ಅದು ಎಷ್ಟು ಇದು ಬರುತ್ತದೆ ಅಪ್ಲಿಕೇಶನ್ಸ್ ಮೇಲೆ ಡಿಪೆಂಡ್ ಆಗುತ್ತದೆ. ಬಟ್ ನಾವು ಬಜೆಟ್ ಇಟ್ಟಿರುವಂಥದ್ದು ಅರೌಂಡ್ 42 crores ಇದೆ. ವೆಹಿಕಲ್ಸ್ ಎಲ್ಲ ಮೂವೇಬಲ್. ಅದರಲ್ಲಿ ನಾವು ಬೇರೆ ಬೇರೆ ವೆಂಡರ್ಸ್ದು ರಿಕ್ವೈರ್ಮೆಂಟ್ ಗಮನದಲ್ಲಿ ಇಟ್ಕೊಂಡು ಬೇರೆ ಬೇರೆ ಡಿಸೈನ್ ಮಾಡಿಸಿದೀವಿ. ಅದರದ್ದು ಒಂದು ಅವತ್ತು ಮಾನ್ಯ ಉಪಮುಖ್ಯಮಂತ್ರಿ ಅವರಿಗೆ ಅದು ಡಿಸೈನ್ಸ್ ಕೂಡ ತೋರಿಸಿದೀವಿ. ಅಂದ್ರೆ ಈ ನಮ್ಮ ಫ್ಲವರ್ಸ್ ಅಥವಾ ಅದಕ್ಕೆ ರಿಲೇಟೆಡ್ ಐಟಮ್ಸ್ ಮಾರೋರು, ಬಟ್ಟೆ ಮಾರೋರು. ಸದ್ಯ ಈ ಪ್ಲಾನ್ಗೆ ಬರೋಬ್ಬರಿ 40 ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಪಾಲಿಕೆ. ರಾಜಧಾನಿಯ ಎಲ್ಲ ವಲಯಗಳಿಂದ ಆಯ್ದ ಬೀದಿ ಬದಿ ವ್ಯಾಪಾರಿಗಳಿಗೆ 3,000 ವಾಹನಗಳನ್ನ ವಿತರಿಸೋದಕ್ಕೆ ತಯಾರಿ ನಡೆಸಿದೆ. ಆದರೆ ಪಾಲಿಕೆಯ ಈ ಪ್ರಯೋಗಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಂದ ಆರಂಭದಲ್ಲೇ ಅಪಸ್ವರ ಕೇಳಿಬಂದಿದೆ. ಕೋಟಿ ಹಣ ಕೊಟ್ಟು ಇಂಥ ಪ್ಲಾನ್ ಮಾಡೋ ಬದಲು ಬೀದಿ ಬದಿ ವ್ಯಾಪಾರಿಗಳಿಗೆ ಸಿಗಬೇಕಾದ ಮೂಲ ಸೌಲಭ್ಯವನ್ನ ಕೊಡಿ, ಯಾವುದೇ ಕಿರುಕುಳ ಕೊಡದೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕಲ್ಪಿಸಿ ಅಂತ ಆಗ್ರಹಿಸುತ್ತಿದ್ದಾರೆ. ತರಕಾರಿ, ಹೂವು, ಹಣ್ಣು, ಫುಡ್ಡರಿಗೆ, ಪಾನಿಪುರಿ, ಬಟ್ಟೆ, ಕ್ಲಾತು. ಇವಾಗ ನಮಗೆ ಹೇಳಿದ ಪ್ರಕಾರವಾಗಿ ಕಮಿಷನರು 7,000 ಗಾಡಿ ಕೊಡ್ತೀನಿ ಅಂತ ಹೇಳಿದರು. ಆದರೆ 7,000ರಲ್ಲಿ 3,000 ಅಂತ ಹೇಳಿ ಇವಾಗ ಒಂದು ಸರ್ಕಾರದ ಒಂದು BBMP ವ್ಯಾಪ್ತಿಯಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು. ಇದು 90% ರಿಯಾಯಿತಿ ಅಂತ ಹೇಳ್ತಾ ಇದ್ದಾರೆ. ಅದು ರಿಯಾಯಿತಿ ಯಾವ ಗಾಡಿಗೆ? ಒಂದು ಈ ವಾಹನ ಅಂತ ಕೊಟ್ಟವಾಗ ಇದು ಪಾನಿಪುರಿಗೋ ಇಲ್ಲ ಫುಡ್ಡರ್ಗೋ ಇಲ್ಲ ತರಕಾರಿಗೋ ಮತ್ತು ಇಲ್ಲ ಎಲ್ಲರಿಗೂ ರಿಯಾಯಿತಿ ಕೊಡ್ತಾ ಇದ್ದಾರಾ? ಅದು ಇನ್ನೂ ಸ್ಪಷ್ಟನೆ ಬಂದಿಲ್ಲ. ಮತ್ತು ಅದು ಏನಾಗಿದೆ ಅಂದರೆ ಅದು ಸಂಚಾರಿ ವ್ಯಾಪಾರಿ. ಇವಾಗ ನಮ್ಮ ಆಕ್ಟ್ ಒಳಗಡೆ ಸ್ಥಿರ, ವಾರದ ವ್ಯಾಪಾರ, ಹಬ್ಬದ ವ್ಯಾಪಾರ, ಸಂತೆ ವ್ಯಾಪಾರ, ದಿನನಿತ್ಯ ವ್ಯಾಪಾರ ಅಂತ ಎಲ್ಲ ಇದೆ. ಸದ್ಯ ರಾಜಧಾನಿಯಲ್ಲಿ ಈಗಾಗಲೇ ಹಲವೆಡೆ ಬೀದಿ ಬದಿ ವ್ಯಾಪಾರಿಗಳ ತೆರವು ಮಾಡೋದರ ಜೊತೆಗೆ ಫುಟ್ಪಾತ್ಗಳಲ್ಲಿ ವ್ಯಾಪಾರಕ್ಕೂ ಕೋಕ್ ಕೊಡಲಾಗಿದೆ. ಇತ್ತ ಈ ವೆಹಿಕಲ್ ಯೋಜನೆ ಎಲ್ಲರಿಗೂ ತಲುಪದಿದ್ರೆ ಬಡವರ್ಗದ ವ್ಯಾಪಾರಿಗಳ ವ್ಯಾಪಾರಕ್ಕೂ ಸಮಸ್ಯೆ ಎದುರಾಗೋ ಆತಂಕವಿದೆ. ಶರಣು ಹಂಪಿ, ನ್ಯೂಸ್ 18.